ಜಾಗಿಂಗ್ನ ಜೊತೆಗೆ ಇವತ್ತಿನ ಅಭ್ಯಾಸ. ಮತ್ತು ಯಾರು 20 ಕಿಲೋಕ್ಕಿಂತ ಹೆಚ್ಚು ತಮ್ಮ ತೂಕ ಕಡಿಮೆ ಮಾಡಿದ್ದಾರೆ, ನಿರಂತರ ಯೋಗಾಭ್ಯಾಸ ಮಾಡಿಕೊಂಡು ಹೀಗೆ 20 ಕಿಲೋಗಿಂತ ಹೆಚ್ಚಿನವರು ಎಲ್ಲಿ ಸಿಗ್ತಾರೆ? ಅವರು ಇಲ್ಲಿ ಮೇಲೆ ವೇದಿಕೆಗೆ ಬರಬೇಕು. ದೀರ್ಘವಾದ ಶ್ವಾಸ. ಮತ್ತು ಯಾರಿಗೆ ಜೆನೆಟಿಕ್ BP, ಜೆನೆಟಿಕ್ ಶುಗರ್, ಜೆನೆಟಿಕ್ ಥೈರಾಯ್ಡ್, ಈ ರೋಗಗಳನ್ನು ಗುಣಪಡಿಸಿದ್ದೀವಿ. ದೀರ್ಘವಾದ ಶ್ವಾಸ. ನೋಡಿ, ಬೆಳಿಗ್ಗೆ ಒಮ್ಮೆ ಆದರೂ ಹೀಗೆ ಬೆವರು ಸುರಿಬೇಕು. ಈಗ ನಾನು ಓಡ್ಕೊಂಡು ಬಂದಿದ್ದೀನಿ. ಯಾರು ಯುವಕರಿದ್ದಾರೆ ಅವರಿಗೆ ಹೇಳ್ತೇನೆ, ನೀವು ಕೂಡ ಓಡ್ಕೊಂಡು ಬನ್ನಿ. 12 ಅಭ್ಯಾಸ. ಹೀಗೆ ದೀರ್ಘವಾದ ಶ್ವಾಸದ ಜೊತೆಗೆ ಒಂದು ಅನುಷ್ಠಾನದಂತೆ ಯಾರಿಂದ ಎಷ್ಟಾಗುತ್ತೆ ಅಷ್ಟು. ನಾನು 45 ವರ್ಷಗಳಿಂದ, ನಾನು 45 ಇಯರ್ಸ್ನಿಂದ ಒಂದು ನಿಯಮ ಪಾಲಿಸಿಟ್ಟಿದ್ದೀನಿ. ಅಂದರೆ ಬೆಳಿಗ್ಗೆ ಯೋಗ ಮಾಡೋದು ಮತ್ತು ದಿನವಿಡೀ ಕರ್ಮಯೋಗ ಮಾಡೋದು. ಒಂದು ರೇಖೆ ಎಳೆದುಬಿಟ್ಟಿದ್ದೀನಿ, ನಿಜ ಕಟ್ಟಿಟ್ಟಿದ್ದೀನಿ, ಒಂದು ಧ್ಯೇಯ ಯೋಚಿಸಿಟ್ಟಿದ್ದೀನಿ. ಏನೇ ಆಗಲಿ, ಏನೇ ಪ್ರಳಯ ಆಗಲಿ, ಅನುಕೂಲತೆ ಪ್ರತಿಕೂಲತೆ, ಸುಖ ದುಃಖ, ಲಾಭ ಹಾನಿ, ಜಯ ಪರಾಜಯ, ಮಾನ ಅಪಮಾನ, ತಿರಸ್ಕಾರ ಸತ್ಕಾರ ಏನೇ ಆಗಲಿ, ದೀರ್ಘವಾದ ಶ್ವಾಸದ ಜೊತೆಗೆ ಮಾಡಿ. ಇದು ಮೊದಲ, ಇದು ಎರಡನೇದು. ನಿಧಾನವಾಗಿ ಅಥವಾ ವೇಗವಾಗಿ, ಆಹ್ವಾನ ಏನೇ ಇರಲಿ, ಯೋಗ ಮಾಡ್ತಾ ಹೋಗಿ. ಇವತ್ತು ಪ್ರಾರಂಭದಲ್ಲೇ ಒಂದು ಶಬ್ದ ಕೊಡ್ತಿದ್ದೀನಿ, ನಿರಂತರತೆ. ನನ್ನ ಜೊತೆಗೆ ಹೇಳಿ, ಸಾತತ್ಯ ಹೇಳಿ, ಸಾತತ್ಯ ಹೇಳಿ, ನಿರಂತರತೆ, ಕಂಟಿನ್ಯೂಟಿ. ಗುರು ಮತ್ತು ಭಗವಂತನ ಶರಣಾಗತಿಯಲ್ಲಿ ಯೋಗಯುಕ್ತರಾಕೊಂಡು ದೀರ್ಘವಾದ ಶ್ವಾಸದ ಜೊತೆಗೆ ನಿಶ್ಚಯ ಮಾಡಿಕೊಳ್ಳಿ, ಬೆಳಿಗ್ಗೆ ಬೆಳಿಗ್ಗೆ ಯೋಗ ಮಾಡಬೇಕು. ಕೆಲವು ನಿತ್ಯ ಕರ್ಮಗಳಿವೆ, ಇವು ನಮ್ಮ ದಿನಚರಿ. ನಿಧಾನವಾಗಿ ಮಾಡಿ. ಯಾರಿಗೆ ವೇಗವಾಗಿ ಮಾಡಬೇಕೋ ಅವರ ಹಾಗೇನೆ ಮಾಡಿ. ನಾನು 20-25 ಕಿಲೋ ಕಡಿಮೆ ಮಾಡಿದವರನ್ನು ಕರೆದಿದ್ದೀನಿ. ಮತ್ತೆ ಜೆನೆಟಿಕ್ BP, ಜೆನೆಟಿಕ್ ಶುಗರ್, ಜೆನೆಟಿಕ್ ಆಸ್ಮಾ, ಆರ್ಥ್ರೈಟಿಸ್, ಜೆನೆಟಿಕ್ ರೋಗಗಳು, ಅವುಗಳನ್ನು ನೀವು ಸೋಲಿಸಬಹುದು. ಜನರಲಿ ಸಂಘಟಿತ ರೂಪದಲ್ಲಿ ಈ ಭ್ರಾಂತಿ ಉಂಟು ಮಾಡಲಾಗಿದೆ, ಈ ರೋಗ ಗುಣವಾಗಲ್ಲ. ಅರೆ ಅಪ್ಪ, ಆಗುತ್ತೆ. ದೀರ್ಘವಾದ ಶ್ವಾಸ. 30 ಕಿಲೋ, 90, 100 ಕಿಲೋ. दीर्घवाद श्वास. बोलो भारत माता की जय, सद्गुरुदेव भगवान की जय, मर्यादा पुरुषोत्तम सियावर रामचंद्र की जय, योगेश्वर श्री कृष्ण चंद्र की जय, बजरंग बली की जय, हर हर महादेव. लंबे लंबे श्वास. लगन लगी प्रभु दर्शन की, जगमग ज्योति जगी मन की. लगन लगी प्रभु दर्शन की, जगमग ज्योति जगी मन की. लगन लगी गुरु दर्शन की, जगमग ज्योति जगी मन की. ನಿಧಾನವಾಗಿ. ಯಾರಿಂದ ಎಷ್ಟಾಗುತ್ತೆ? ಪೂರ್ತಿ ಅಥವಾ ಅರ್ಧ? ಎಲ್ಲರೂ ಮಾಡಬೇಕು. ಪೂರ್ತಿ ಬೆವರು ಸುರಿಯೋ ತನಕ. ಇವತ್ತು ತಡೀಲಿಕ್ಕೆಲ್ಲ. ನಾವು 10-20 ನಿಮಿಷ ಮಾಡ್ತೀರಿ ಅಂತ ನಿಶ್ಚಯಿಸಿ. ಬೆಳಿಗ್ಗೆ ಬೆವರು ಸುರಿಸಿ, ರೋಗ ಹೋಗಲಾಡಿಸಿ, ಶಕ್ತಿ ಪಡೆಯಿರಿ, ಚೈತನ್ಯ ಉತ್ಸಾಹ ಪಡೆಯಿರಿ, ಜೀವನವನ್ನು ಸುಧಾರಿಸಿಕೊಳ್ಳಿ.
ನಿರಂತರವಾಗಿ ಮಾಡಿ. ದೀರ್ಘವಾದ ಶ್ವಾಸ. ಅರ್ಧ ಮಾಡ್ಕೊಳ್ಳಿ, ಪೂರ್ತಿ ಮಾಡ್ಕೊಳ್ಳಿ. मस्त हुआ मन सुमिरन में, ಶಕ್ತಿ ಪಡೆಯಿರಿ. मस्त हुआ मन सुमिरन में, डूब गया प्रभु चिंतन में, डूब गया प्रभु चिंतन में, सुध बुध बोली तन मन की, जगमग ज्योति जगी मन की, लगन लगी गुरु दर्शन की, जगमग ज्योति जगी मन की. ದೀರ್ಘವಾದ ಶ್ವಾಸ. 10, 20, 25, 100 ಬಾರಿ ತನಕ. ಸಾಮಾನ್ಯ ಮಧ್ಯಮ ಅಥವಾ ತೀವ್ರಗತಿಯಿಂದ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಯಥಾಶಕ್ತಿ. मन का अंधेरा दूर हुआ, मन का अंधेरा दूर हुआ, अंतःकरण पुर नूर हुआ, अंतःकरण पुर नूर हुआ, मैल मिटी मन दर्पण की, जगमग ज्योति जगी मन की, लगन लगी गुरु दर्शन की, जगमग ज्योति जगी. ಯಾರಿಗೆ ಪೂರ್ತಿ ಬಾಗೋಕ್ಕಾಗಲ್ಲ ಮಾಡ್ಕೊಳ್ಳಿ. ಮತ್ತೆ ಯಾರಿಗೆ ಪೂರ್ತಿ ಬಾಗೋಕೆ ಆಗುತ್ತೆ ಅವರು ಹೀಗೆ ಫಾಸ್ಟ್ ಮಾಡ್ಕೊಳ್ಳಿ. 10, 25, 50, 100, 200 ಬಾರಿ ಹೀಗೆ ದೀರ್ಘವಾದ ಶ್ವಾಸ. ಧ್ಯಾನ, ಪ್ರೀತಿ, ನಿರಂತರತೆ ಜೊತೆಗೆ ಸಾತತ್ಯವೇ ಸಫಲತೆ, ಸ್ವಾಸ್ಥ್ಯ, ಸಮೃದ್ಧಿ ಜಯಿಸೋ ತನಕ. योग ग्राम तीरथ मानो, योग ग्राम तीरथ मानो, गुरु उपदेश अमृत जानो, गुरु उपदेश अमृत जानो, सीख यही है संतन की, जगमग ज्योति जगी मन की, लगन लगी गुरु दर्शन की, जगमग ज्योति. ನಿಧಾನವಾಗಿ ಎಲ್ಲರೂ ಮಾಡಿ, ಎಷ್ಟಾಗುತ್ತೋ ಅಷ್ಟು. गुरु दर्शन की, जगमग ज्योति जगी मन की, सुध बुध भूमि तन मन की, जगमग ज्योति जगी मन की, मैल मिटी मन दर्पण की, जगमग
जगमग ज्योति जगी मन की, जगमग ज्योति जगी मन की। ಸರಿ, ಇದಾಯ್ತು ಯೋಗಿಕ್ ಜಾಗಿಂಗ್. ಹೀಗೆ 12 ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಬೇಕು. ಯಾರಿಂದ ಆಗೋದಿಲ್ಲ ಅವರು ತಾಡಾಸನ, ತಿರ್ಯಕ್ ತಾಡಾಸನ ಮಾಡಿ ನಿಂತ್ಕೊಂಡೆ. ಯಾರಿಂದ ಸೂರ್ಯ ನಮಸ್ಕಾರ ಆಗೋದಿಲ್ಲ ಅವ್ರ ತಾಡಾಸನ ಮತ್ತೆ ತಿರ್ಯಕ್ ತಾಡಾಸನ ಮಾಡ್ಕೊಳ್ಳಿ. ಅದು ಸುಲಭವಾಗಿದೆಯಲ್ಲ, ಹೀಗೇನೆ ಮಾಡಬೇಕು. ಹೀಗೆ 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 ಮಾಡ್ಕೊಳ್ಳಿ. ವೇಗ, ವಿಧಿ, ಆಕ್ಟಿವಿಟಿ, ಕ್ರಿಯಾಶೀಲತೆ, ಶ್ರಮಶೀಲತೆ, ಪುರುಷಾರ್ಥದ ಸಾಧನೆ, ಇದು ನಿರಂತರತೆ ನಡೀತಿರ್ಬೇಕು. ತಾಡಾಸನ, ತಿರ್ಯಕ್ ತಾಡಾಸನ ಮಾಡಿ. ಯಾರಿಗೆ ನನ್ನ ಜೊತೆ ಮಾಡೋಕ್ಕಾಗತ್ತೆ? ಬೆಳಗ್ಗೆ ಒಂದು ಬಾರಿ ಬೆವರು ಸುರಿಸಬೇಕು. ಏನೇ ಎಕ್ಸ್ಕ್ಯೂಸ್ ಕೊಡಬಾರ್ದು. ದೀರ್ಘವಾದ ಶ್ವಾಸ ಅಂತಾರೆ. ಅಯ್ಯೋ ದೇವ್ರೇ, ಈ ಸ್ವಾಮೀಜಿಯವರಂತೂ ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಹಿಂದೆ ಬಿದ್ದು ಬಿಡ್ತಾರೆ. ದೀರ್ಘವಾದ ಶ್ವಾಸ. ಹೀಗೆ ಹೀಗೆ ನೋಡಿ, ಬೆನ್ನಲ್ಲಿ ಕೂಡ ಹೀಗೆ ಬೆವರು ಸುರಿಬೇಕು. ಹೀಗೆ ಎದುರಿಗೆ ಹಿಂದೆ ಬೆವರು ಸುರಿಬೇಕು. ಎಲ್ಲೆಲ್ಲೂ ಶರೀರ ಪೂರ್ತಿ ಬೆವರಿನಿಂದ. ದೀರ್ಘವಾದ ಶ್ವಾಸ ನೀವು ಮಾಡಬೇಕಂತ ನಿಯಮ ಮಾಡಿಕೊಳ್ಳಿ. ಸಾಮಾನ್ಯ, ಮಧ್ಯಮ, ತೀವ್ರಗತಿಯಿಂದ ಹೀಗೆ. ಸೂರ್ಯ ನಮಸ್ಕಾರ. ವ್ಯಾಯಾಮಕ್ಕೆ ರೀತಿ ನೀತಿಗಳಿವೆ. ಬಲಹೀನ ಆಗಿದ್ದವರು, ಜೀವಾತ್ಮಗಳಿಗೆ, ಪ್ರಾಣಿಗಳಿಗೆ ಇದು ಸೂಕ್ಷ್ಮ ವ್ಯಾಯಾಮ. ಕೈ ಕಾಲುಗಳಿಗೆ ಸೂಕ್ಷ್ಮ ವ್ಯಾಯಾಮ. 100 ಬಾರಿ ಹೀಗೆ ಮಾಡಿ. 100-200 ಬಾರಿ ಕೈಗಳ, ಕಾಲ್ಗಳ, ಹೊಟ್ಟೆ, ಬೆನ್ನಿನ. ಮತ್ತೆ ಯಾರು ಗಟ್ಟಿಯಾಗಿದ್ದೀರಿ ಅವರು ಹೀಗೆ 100 ಬಾರಿ. 10 ಬಾರಿಯಿಂದ ನಿಮ್ಮ ಪಯಣ ಶುರು ಮಾಡಿ. ಜರ್ನಿ ಸ್ಟಾರ್ಟ್. 10 ಬಾರಿ ಅಂತೂ ನಾನು ಮಾಡಿಸ್ತೀನಿ ನಿಧಾನವಾಗಿ. ಹೀಗೆ ಅರ್ಧ ಮಾಡ್ಕೊಳ್ಳಿ. ಅರ್ಧ ಯಾರಿಗೆ ಪೂರ್ತಿ ಆಗುತ್ತೆ ಪೂರ್ತಿ ಮಾಡ್ಕೊಳ್ಳಿ. ಹೀಗೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಯುವಕರೇ. ಕೂತ್ಕೊಂಡು ಆರಾಮ ಮಾಡಬಾರ್ದು. ಆರಾಮ ಕೆಟ್ಟದು ಹೇಳಿ. ಆರಾಮ ಕಾರ್ಯಾಂತರವೇ ವಿಶ್ರಾಮವು. ಯಾರ ಜೀವ ವೀಕ್ ಆಗಿವೆ, ಬಲಹೀನವಾಗಿವೆ, ಅವರಂತೂ ಭುಜಂಗಾಸನ ಮಾಡಿಕೊಳ್ಳಿ. ಮತ್ತು ಹೆಚ್ಚು ಬಲಹೀನವಾಗಿದ್ದರೆ ಮಕರಾಸನ, ಬೇರೆ ಯಾವುದೂ ಅಲ್ಲ. ಏನು ಮಾಡಬೇಕು? ಮಕರಾಸನ. ಹೀಗೆ ಮಕರಾಸನ ಯುವಕರೇ. ಮತ್ತೆ ಬಾಕಿ 10 ಬಾರಿಯಿಂದ ಹಿಡಿದು 100 ಬಾರಿ ಇದು ದಂಡ ದೀರ್ಘವಾದ ಶ್ವಾಸ ಮಾಡಿ. ಇದಾದ್ಮೇಲೆ ವ್ಯಾಯಾಮದ ಕೋರ್ಸ್ ಪೂರ್ತಿ ಆಗ್ಬಿಡುತ್ತೆ. पसीना बहाते रहोगे, जो हर दिन पसीना बहाते रहोगे. ದೀರ್ಘವಾದ ಶ್ವಾಸ, ಉತ್ಸಾಹದಿಂದ, ಶೌರ್ಯದಿಂದ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. तो फिर भाग्य अपना, तो फिर भाग्य अपना बनाते रहोगे, जो हर दिन पसीना बहाते रहोगे, हर दिन पसीना बहाते रहोगे. तो फिर भाग्य अपना, तो फिर भाग्य अपना बनाते रहोगे, जो हर दिन पसीना बहाते रहोगे.
ನನ್ನ ಆಸನ ಕೂಡ ನಿಧಾನವಾಗಿ ಆಗ್ಬಿಡ್ತು. ನನ್ನ ಕಾಲ್ ಕೆಳಗೆ ಎಲ್ಲ ಕೆಸರಾಗಿತ್ತು ಬೆಳಗ್ಗೆ. ಹೀಗೆ ಸುರಿಬೇಕು. ಹೀಗೆ ನಿಮ್ಮ ಬೆವರು. ಯಾರ ಬೆವರು ಸುರಿಯೋದಿಲ್ಲ, ಅವ್ರ ಪರಿಸ್ಥಿತಿ ಕೆಟ್ಟು ಹೋಗುತ್ತೆ. ಎರಡರಲ್ಲಿ ಯಾವ್ದು ಬೇಕು ನಿಮಗೆ ಹೇಳಿ? ನಿಮಗೆ ಕೆಡಕಬೇಕು, ಬೆವರು ಸುರಿಸ್ತೀರಾ ಹೇಳಿ? ಬೆವರು ಸುರಿಸ್ಬೇಕು, ಬೆವರು ಸುರಿಸ್ಬೇಕು. ದೀರ್ಘವಾದ ಶ್ವಾಸ. ಒಬಿಸಿಟಿ ಕಮ್ಮಿ ಮಾಡ್ಲಿಕ್ಕಾಗಿ ದೀರ್ಘವಾದ ಶ್ವಾಸ ತಗೊಳ್ಳಿ. ಈ ನಮ್ಮ ಸರ್ದಾರ್ಜಿ ಇದ್ದಾರೆ, ಹಿರಿಯ ಸರ್ದಾರ್ಜಿ. ತೂಕ ಎಷ್ಟಿತ್ತು? 85 ಕಿಲೋ. ಈಗ ಎಷ್ಟಾಗಿದೆ? 54, 55. ಈಗ 54, 55 ಇದೆ. ನೇರವಾಗಿ ಮಲಗಿ. ನೇರ ಮಲಕ್ಕೊಂಡು ಒಂದೊಂದು ಕಾಲಿಂದ ಅಥವಾ 2 ಕಾಲುಗಳಿಂದ ಅರ್ಧ ಹಲಾಸನ, ನಂತರ ಪಾದ ವೃತ್ತಾಸನ. ದೀರ್ಘವಾದ ಶ್ವಾಸ ನಿರಂತರವಾಗಿ ಮಾಡಿ. ಬೆವರು ಒಣ ಕೂಡ್ದು, ಮತ್ತೆ ಮಧ್ಯೆ ತಡಿಬಾರ್ದು. ಸರಿವಾಗಿ ಮಂಡುಗಾಸನ ಮಾಡಿ, ಶಶಕಾಸನ ಮಾಡಿ, ಯೋಗ ಮುದ್ರಾಸನ ಮಾಡಿ, ಮತ್ತೆ ಕಪಾಲ್ಭಾತಿಯೊಂದಿಗೆ ಮಾಡಿ. ಯಾರಿಗೆ ಸೊಂಟ ನೋವಿದೆ ಅವರು ಉಷ್ಟ್ರಾಸನ, ಉಷ್ಟ್ರಾಸನ, ಮಕರಾಸನ, ಭುಜಂಗಾಸನ, ಸಲಭಾಸನ. ನೋಡಿ, ಯಾರಿಗೆ ಹೇಗೆ ಪ್ಯಾಕೇಜ್ ಹೇಳ್ಕೊಟ್ಟಿದ್ದೇನೆ ಅಲ್ವಾ, ಹಾಗೇನೆ ನೀವು ಮಾಡಬೇಕು ನಿಮ್ಮ ಪ್ಯಾಕೇಜ್ನಂತೆ. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ ಇತ್ಯಾದಿ ಇವುಗಳು ಕಾಮನ್ ಪ್ರಾಕ್ಟೀಸ್. ಇದಕ್ಕೆ ನಾವು ಇಂಟಗ್ರೇಟೆಡ್ ಯೋಗ ಪ್ರಾಕ್ಟೀಸ್ ಅಂತೀವಿ. ಸಮಗ್ರ ಸಮನ್ವಿತ ಯೋಗಾಭ್ಯಾಸ ಎಲ್ರಿಗೆ. ಈಗ ಒಬಿಸಿಟಿಯವರಿಗಾಗಿ ಮೊದಲೇ ಹೇಳಿದ್ದೇನೆ, ಸೊಂಟ ನೋವಿದ್ದವರು ಇಲ್ಲಿಂದ ಶುರು ಮಾಡಿಕೊಂಡು, ಮತ್ತೆ ಆಮೇಲೆ ಉಷ್ಟ್ರಾಸನ, ಮಕರಾಸನ, ಭುಜಂಗಾಸನ, ಸಲಭಾಸನ. ನೋಡಿ, ಸೊಂಟ ನೋವಿದ್ದವರು ನೀವು ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ. ಬಾಕಿ ನನ್ನ ಜೊತೆ ನಿಮಗೆ ಹೇಗಾಗತ್ತೆ ನೋಡಿ. ಹಿಂದೆ ಮುಂದೆ ಬಾಗುವುದು, 1-2 ಬಾರಿ ಹಿಂದೆ ಮುಂದೆ ಬಾಗೋ ಅಭ್ಯಾಸ ನೀವು ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ? ಬ್ಯಾಲೆನ್ಸ್ ಸರಿಯಾಗ್ಬಿಡತ್ತೆ. ಸ್ಟ್ರಕ್ಚರಲ್ ಬ್ಯಾಲೆನ್ಸ್. ಹಿಂದಕ್ಕೆ ಬಾಗಿದ್ರಿ, ಎದುರಿಗೆ ಬಾಗಿದ್ರಿ. ಈಗ ಹಿಂದಕ್ಕೆ ಬಾಗಿದ ನಂತರ ಇಲ್ಲಿ ಫ್ಯಾನ್ ಹಚ್ಚಿದ್ದಾರೆ, ನನಗೆ ಹೀಗೆ ಅನಿಸ್ತಾ ಇದೆ ಅಂದ್ರೆ ಚಳಿಗಾಲ ಬಂದಂತಾಗಿದೆ ಬೆವರಿನಿಂದ. ಈಗ ಶರೀರ ತುಂಬಾ ತಣ್ಣಗಾಗ್ತಾ ಇದೆ, ಮತ್ತೆ ತುಂಬಾ ಮಜಾ ಬರ್ತಿದೆ. ಅಂದ್ರೆ ಈಗ ನೋಡಿ, ಯಾರಿಗೆ ಸೊಂಟ ನೋವಿದೆ ಅವರು ಒಂದೊಂದು ಆಸನ. ಸೊಂಟ ನೋವಿನ ಮಕರಾಸನ. ಸೊಂಟ ನೋವಿದ್ದವರು 1 ನಿಮಿಷ ಅಂತೂ ಖಂಡಿತ ಮಾಡ್ಕೊಳ್ಳಿ. ಮತ್ತೆ ಹೇಳಿ, ಸೊಂಟ ನೋವಿದ್ದವರು ಒಂದೊಂದು ಆಸನವನ್ನು ಎಷ್ಟು ಬಾರಿ ಮಾಡಬೇಕು? 10 ನಿಮಿಷ. ಎಷ್ಟೊತ್ತು ಮಾಡಬೇಕು ಒಂದು ಆಸನ? ಇದರಲ್ಲೇ ಮಾಡಿ. ಭಸ್ತ್ರಿಕಾ ಮಾಡಿ. ಇದರಲ್ಲೇ ಅನುಲೋಮ ವಿಲೋಮ ಮಾಡಿ. ಹೀಗೆ 10-20 ಸೆಕೆಂಡ್ ಹೀಗೆ ಹೋಲ್ಡ್ ಮಾಡಿಕೊಂಡು. ಯಾರಿಗೆ ಸೊಂಟ ನೋವಿದೆ ನೀವು ನಿಮ್ಮ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾರಿಗೆ ಸೊಂಟ ನೋವು ಇಲ್ಲ ಅವರು ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ ಈಗ ಮುಂದೆ ಬರುತ್ತೆ. ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ. 10 ನಿಮಿಷ ನಿಮ್ಮ ಅಭ್ಯಾಸ ಮಾಡ್ಕೊಳ್ಳಿ. ಸೊಂಟ ನೋವಿದ್ದವರು ಅವ್ರದ್ದು ಮಾಡ್ತಾ ಇದ್ದಾರೆ. ವೆಯ್ಟ್ನವರು ನಿಮ್ದು ಮಾಡ್ಕೊಳ್ಳಿ, ಯಾರು ತಡಿಬಾರ್ದು. ವೆಯ್ಟ್ನವರು ನಿಮ್ದು ಮಾಡ್ಕೊಳ್ಳಿ, ಸೊಂಟ ನೋವಿದ್ದವರು ನಿಮ್ದನ್ನು ಮಾಡ್ಕೊಳ್ಳಿ. ಯಾರಿಗೆ ಗಂಟು ನೋವಿದೆ ಸೂಕ್ಷ್ಮ ವ್ಯಾಯಾಮ, ಭಸ್ತ್ರಿಕಾ, ಕಪಾಲ್ಭಾತಿ, ಅನುಲೋಮ ವಿಲೋಮ ನಿರಂತರವಾಗಿ ಮಾಡಿ. ಯಾರಿಗೆ ಆರ್ಥರೈಟಿಸ್, SLMES, ಆಟೋಮಿನ್ ಡಿಸೀಸ್ ಇದೆ ಹೆಚ್ಚು ಮಾಡೋಕ್ಕಾಗಲ್ಲ. ಆದರೆ ಯಾರಿಗೆ ಸೊಂಟ ನೋವಿದೆಯಲ್ಲ ಅವರು ಖಂಡಿತ ಹೆಚ್ಚು ಮಾಡೋಕ್ಕಾಗಲ್ಲ. ಅಂದರೆ ಮಕರಾಸನ, ಭುಜಂಗಾಸನ, ಸಲಭಾಸನ, ಮರ್ಕಟಾಸನ, ಅರ್ಧಪವನ ಮುಕ್ತಾಸನ, ಏಕಪಾದಾಂಗುಷ್ಟ ನಾಶ ಸ್ಪರ್ಶಾಸನ ಆರಾಮವಾಗಿ 5-7 ಆಸನ ಆಗುತ್ತೆ. ಅದನ್ನು ನೀವು ಮಾಡ್ಕೋಬೇಕು. ನಿಮ್ಮ ಅಭ್ಯಾಸ ಪೂರ್ತಿ ನಿಷ್ಠೆಯಿಂದ ಮಾಡಿ. ಮತ್ತೆ ಎಷ್ಟೇ ಭಯಾನಕ ರೋಗವಿರಲಿ, ಒಂದಕ್ಕೆ ಹೇಳ್ತಾರೆ ಲೈಫ್ ಸ್ಟೈಲ್ ಡಿಸೀಸ್, BP, ಶುಗರ್, ಥೈರಾಯ್ಡ್, ಒಬಿಸಿಟಿ, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಇತ್ಯಾದಿ. ಇನ್ನೊಂದು ಇರುತ್ತೆ ಜೆನೆಟಿಕ್ ಡಿಸೀಸ್. ಮತ್ತೊಂದು ಶ್ರೇಣಿ ಮಾಡಿಟ್ಟಿದ್ದಾರೆ, ಗೊತ್ತಿಲ್ಲ. ಓದ್ಕೊಂಡ ಯಾವ ಪೆದ್ದರು ಇವರು, ಅದಕ್ಕಾಗಿ ಇವರನ್ನ ಲಿಟ್ರೇಟ್ ಇಡಿಟ್ ಅಂತೀನಿ. ಓದಿದ್ರು ಕೂಡ ಮೂರ್ಖ, ಮಂಕ, ಪೆದ್ದರು. ಇನ್ಕ್ಯೂರಬಲ್ ಡಿಸೀಸ್, ಟೈಪ್ 1 ಡಯಾಬಿಟೀಸ್, ಆಂಕ್ಲೋಜಿಂಗ್ ಸ್ಪೊಲೈಟಿಸ್,
rheumatoid arthritis, psoriasis, psoriatic arthritis, leukoderma, scleroderma, SLEMS, autoimmune ಡಿಸೀಸ್ನ ಪೂರ್ತಿ ಶೃಂಖಲೆ ಯೋಚೆಗಿಂತ ಹೆಚ್ಚು ರೋಗಗಳನ್ನು ಯಾವುದರಲ್ಲಿ ಇಟ್ಟಿದ್ದಾರೆ? ಇನ್ಕ್ಯೂರೇಬಲ್ ಡಿಸೀಸ್ನಲ್ಲಿ. ಬೇಡ ನಮಗೆ. ಎಲ್ಲರೂ ಮಾಡಿ ನಮ್ಮ ಅಭ್ಯಾಸವನ್ನು. ಮಂಡೂಕಾಸನ ಹೇಗೆ ಮಾಡೋದು? ಬೊಜ್ಜಿದ್ದ ಅಕ್ಕ ತಂಗಿಯರಿಗೆ ಬೊಜ್ಜಿನ ಅಭ್ಯಾಸ. ಷಟ್ಕೋಣಾಸನ, ಚಕ್ಕಿಯಾಸನ, ಭುಜಂಗಾಸನ, ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ, ಮರ್ಕಟಾಸನ, ಈ 7 ಅಭ್ಯಾಸಗಳನ್ನು ಮಾಡಿಸಿ ನಿರಂತರವಾಗಿ. ಮತ್ತೆ ಜೆನೆಟಿಕ್ ರೋಗಗಳು, ಜೆನೆಟಿಕ್ ಪಶ್ಚಿಮೋತ್ತಾನಾಸನ ಎಲ್ಲರೂ ನಿಮ್ದು ಮಾಡಿ. ಬಾಕಿ ಇದನ್ನು ಮಾಡಿ. ಅರ್ಧ ಮತ್ಸ್ಯೇಂದ್ರಾಸನ ಅಥವಾ ವಕ್ರಾಸನ ಎಲ್ಲರೂ ಮಾಡಿ. ನಿಮ್ಮ ಅಭ್ಯಾಸವನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು. ಇನ್ನು ಯಾವ ರೋಗ ಉಳಿಲಿಕ್ಕಿಲ್ಲ. ಯಾಕೆಂದರೆ ಪೃಥ್ವಿ ಮೇಲೆ ಸ್ವಾಮಿ ರಾಮದೇವ ಜನ್ಮ ತಾಳಿದ್ದಾನೆ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ. ಯೋಗ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನಾರ್ಥಾಯ, ಆರೋಗ್ಯ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಮಾಡ್ರಲ್ಲ. ಬೊಜ್ಜಿದ್ದವರು ನಿಮ್ಮ ಅಭ್ಯಾಸ ಮಾಡಿ. ಸೊಂಟ ನೋವಿದ್ದವರು ನಿಮ್ಮ ಅಭ್ಯಾಸವನ್ನು ಮಾಡಿ. ಎಲ್ಲರೂ ಮಾಡಿ. ಲಯದೊಂದಿಗೆ ಮಾಡಿ. ಒಬ್ಬ ಯೋಗಾಚಾರಿ ಇಲ್ಲಿಗೆ ಬಾ, ಸೊಂಟ ನೋವಿನ ಅಭ್ಯಾಸ ಮಾಡಲು ಬಾ, ಎಲ್ಲಿ ಕೂತ್ಕೋ, ಸೊಂಟ ನೋವಿಂದ ಮಾಡು. ಅವರು ಆಚೀಚೆ ನೋಡ್ತಾರೆ, ಏನು ನನ್ನ ಅಕ್ಕಪಕ್ಕ 2-3 ಅದಕ್ಕಾಗಿ ನಾನು ಇಡ್ತೇನೆ. ಒಂದೆರಡು ರೀತಿಯ ಪ್ಯಾಕೇಜ್ ಮಾಡಿಸ್ಬೇಕಾಗತ್ತೆ. ಸೊಂಟ ನೋವಿನ ಅಭ್ಯಾಸ ಇವನ್ ಮಾಡ್ತಾನೆ. ಹರಿಓಂ ಏನು? ಹೌದು, ಉತ್ಪಲ್ ಮಾಡಿ. ಎಲ್ಲರೂ ಮಾಡಿ ನಿರಂತರ. ಕಪಾಲ್ಭಾತಿಯೊಂದಿಗೆ ನೀನು ಸೊಂಟ ನೋವಿಂದ ಮಾಡು. ಉಷ್ಟ್ರಾಸನದಿಂದ ಶುರು ಮಾಡಿ, ಮಕರಾಸನದಿಂದ ಶುರು ಮಾಡು. ಮಕರಾಸನ, ಭುಜಂಗಾಸನ, ಸಲಭಾಸನ, ಧನುರಾಸನ, ನಂತರ ಅರ್ಧಪವನ ಮುಕ್ತಾಸನ. ಪೂರ್ತಿ 1 ಗಂಟೆ ನಿರಂತರ ಸೊಂಟ ನೋವಿನ ಅಭ್ಯಾಸ ಮಾಡಬೇಕು. ಬೊಜ್ಜಿದ್ದವರು ಬೊಜ್ಜಿನ ಅಭ್ಯಾಸ ಮಾಡ್ತಾ ಇರಿ ನಿರಂತರವಾಗಿ. ಕೇಳಿ, ನನಗೆಷ್ಟು ಪೀಡೆಯಾಗುತ್ತೆ, ವೇದನೆಯಾಗುತ್ತೆ. ನಮ್ಮ ಋಷಿಗಳ ಎಲ್ಲ ಜ್ಞಾನ ಭಂಡಾರ ಇದ್ದ ನಂತರವೂ, ನಮ್ಮ ಪೂರ್ವಜರ ಇಷ್ಟು ದೊಡ್ಡ ಜ್ಞಾನ ಭಂಡಾರ ಇದ್ದ ನಂತರವೂ ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ವೇದಗಳ ದರ್ಶನ, ಉಪನಿಷತ್ತುಗಳ, ವೇದವಾಣಿ ಗುರುವಾಣಿಯ ಭಗವಾನ್ ಬುದ್ಧ ಮಹಾವೀರರಿಂದ ಹಿಡಿದು ಎಲ್ಲ ಮಹಾಪುರುಷರ ಇಷ್ಟು ಶುದ್ಧ ಜ್ಞಾನ ಭಂಡಾರವೂ ನಮ್ಮ ಕಡೆ ಇದೆ. ಜೀವನ ಹೇಗೆ ಜೀವಿಸುವುದು ಅಂತ ನಮ್ಮ ಪೂರ್ವಜರು ನಮಗೆ ತಿಳಿಸಿದ್ದಾರೆ. ಎಲ್ಲರೂ ಮಾಡಿ. ವಕ್ರಾಸನ 2 ಕಡೆಯಿಂದ ಮಾಡಬೇಕು. 1-2 ನಿಮಿಷ ಮಾಡಿ, ಒಂದೊಂದು ಅಭ್ಯಾಸವನ್ನು 10 ನಿಮಿಷ ಮಾಡಬೇಕು. ಬೆಳಗ್ಗೆ ಎತ್ಕೊಂಡು 5-6 ವಿಷಯಗಳನ್ನು ದಿನಾಲು ಮಾಡಿಕೊಳ್ಳಿ. ಬೆಳಗ್ಗೆ ಎತ್ಕೊಂಡು ನೆಲ್ಲಿಕಾಯಿ, ಅಲೋವೆರಾ, ಗಿಲಾಯ್, ತುಳಸಿ, ಬೇವು, ಅರಿಶಿಣ, ಶುಂಠಿ, ಜೇನುತುಪ್ಪ, ಬೇರೆ ಬೇರೆ ವಸ್ತು ಹೇಳಿದ್ನಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಗೋಧನರ್, ಯಾರಿಗೆ ಯಾವುವೂ ಅಗತ್ಯವಿದೆ. 8-10 ವಿಷಯ ದಿನಾಲು ಹೇಳ್ತೀವಿ. ಬೊಜ್ಜಿದ್ದವರು ಮೆದು ಹರವಡಿ ತಗೊಳ್ಳಿ, ಗೋಧನರ್ಕ ಕುಡಿಯಿರಿ. ಬಾಕಿ ನೆಲ್ಲಿಕಾಯಿ, ಅಲೋವೆರಾ, ಗಿಲಾಯ್, ತುಳಸಿ, ಬೇವು, ಅರಿಶಿಣ ಮತ್ತು ಯಾರಿಗೆ ಹೆಚ್ಚು ಬ್ಲಡ್ ಥಿಕ್ ಆಗಿದೆ, ಬ್ಲಡ್ ಥಿನ್ನರ್ನಂತೆ ನಾನು 5 ವಿಷಯಗಳನ್ನು ಹೇಳಿದ್ದೇನೆ. ಬೆಳ್ಳುಳ್ಳಿ, ಈರುಳ್ಳಿ, ಗೋಧನರ್ಕ್, ಸೋರೆಕಾಯಿ ಜ್ಯೂಸ್, ಅರ್ಜುನ್ಗೆ ಚಾಲ್, ದಾಲ್ಚಿನ್ನಿ, ಇವುಗಳನ್ನು ಮನೆಯಲ್ಲೇ ಮಾಡ್ಬೋದು, ಹೋಮ್ ರೆಮಿಡಿ. ಮತ್ತೆರಡು ನಾವು ರೆಡಿಮೇಡ್ ಕೊಟ್ಟಿದ್ದೇವೆ, ಕೆಲವರು ಲೇಜಿ ಇದ್ದಾರೆ. ಸೋರೆಕಾಯಿ ಗನ್ಬಟಿ ಮತ್ತು ಲಿಪಿಡಾಮ್. ಎಷ್ಟು ಬೊಂಬಾಟ ಆಗಿದೆ. ಲಿಪಿಡಾಮ್ನಿಂದ ಜನರಂತೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಜೊತೆಗೆ ದಪ್ಪಗಿದ್ದವರು ತಿಂದರು, ಮತ್ತು 5-7 ಕಿಲೋ ವೆಯ್ಟ್ ಕಡಿಮೆ ಆಯಿತು. ಕೊಲೆಸ್ಟ್ರಾಲ್ನಿಂದ ಹಿಡಿದು ಯಾವುದು ಎಕ್ಸೆಸ್ ಫ್ಯಾಟ್ ಇತ್ತು ಅದನ್ನು ಬರ್ನ್ ಮಾಡಿತು. ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್, ಹಲವು ರೀತಿಯದನ್ನು ತಿಂತಾರೆ ಈಗೀಗ. ಮಾಡಿ ಎಲ್ಲರೂ ರಿದಮ್ನೊಂದಿಗೆ ಮಾಡಿ ನಿಮ್ಮ ಅಭ್ಯಾಸ ಬಿಡಬೇಡಿ. ಅದು ಯಾರಿಗೆ ಆರ್ಥರೈಟಿಸ್, ರೊಮೆಟಾಯ್ಡ್ ಆರ್ಥರೈಟಿಸ್ ಇದೆ ಅವರು 100 ಬಾರಿ 200 ಬಾರಿ ಹೀಗೆ ಸೂಕ್ಷ್ಮ ವ್ಯಾಯಾಮ ಒಂದೊಂದು ಅಂಗದ.
ಸೂಕ್ಷ್ಮ ವ್ಯಾಯಾಮ, ಬೊಜ್ಜಿನ ಅಭ್ಯಾಸ, ಬೆನ್ನುಹುರಿ ಅಭ್ಯಾಸ. ಮತ್ತು ನಾನೇನು ಮಾಡ್ತಿದ್ದೀನಿ, ಇದು ಇಂಟಿಗ್ರೇಟೆಡ್ ಯೋಗ ಪ್ರಾಕ್ಟೀಸ್. ವಕ್ರಾಸನ, ಗೋಮುಖಾಸನ, ನಿಮ್ಮ ಅಭ್ಯಾಸ ಪೂರ್ತಿ ಮಾಡಿ. ಎಲ್ಲರೂ ಮಾಡ್ತಿದ್ದಾರೆ, ಒಳ್ಳೆ ವಿಷಯ. ನೀವು ನಾನು ಹೇಳೋದನ್ನು ಒಪ್ಕೋತಾ ಇದ್ದೀರಿ, ಒಪ್ಕೊಂಡ್ಬಿಡಿ. ಬೆಳಿಗ್ಗೆ ಎತ್ಕೊಂಡು ನಾನು ಕೆಲವು ವಿಷಯ ನಿಮಗೆ ಹೇಳಿದ್ದೀನಿ ಎಲ್ರಿಗಾಗಿ. ಈಗಂತೂ 5-7 ವಿಷಯ ದಿನಾಲೂ ಅವ್ರಿಗೆ ಹೇಳ್ತೀನಿ. ಬೇಡವಾದ ಖರ್ಚು ಬಂದ್. ಬೇಡವಾದ ವಿಷಯದಲ್ಲಿ ಕಾಸ್ಮೆಟಿಕ್ಗೆ ಎಷ್ಟು ಖರ್ಚು ಮಾಡ್ತೀರಿ ಸುಮ್ಮನೆ ತೋರಿಸಲು. ಅರೆ ಹೇಗಿದ್ದೀರಿ? ಮನೆಯವರಿಗೆ, ಮನೆ ಆಕೆಗೆ, ಪತಿ, ಹಸ್ಬೆಂಡ್, ವೈಫ್ಗೆ, ಮಕ್ಕಳಿಗೆ ಎಲ್ರಿಗೂ ಗೊತ್ತಿದೆ ನೀವು ಹೇಗಿದ್ದೀರಿ. ಬೇಡವಾದ ಖರ್ಚು ಯಾಕೆ ಮಾಡ್ತೀರಾ? ಮಹಿಳೆಯರು ಅರ್ಧ ಗಂಟೆ ಮನೆಯಿಂದ ಆಚೆ ಹೋಗ್ತಾರೆ, ಹಾಗೇನು ಮಾಡ್ತಾರೆ? ಬೇಡವಾದ ಖರ್ಚು. ಅದಕ್ಕೇನು ಹೇಳ್ತಾರೆ? ಮೇಕಪ್. ಮತ್ತು ಮೇಕಪ್ನಲ್ಲಿ ಮೊದಲು ಫೌಂಡೇಶನ್ ಹಚ್ತಾರೆ. ಯಾಕೆಂದರೆ ನಕಲಿ ಎಲ್ಲ ತೋರಿಸ್ಬೇಕಲ್ಲ. ಫೌಂಡೇಶನ್ ಸ್ಕಿನ್ನ ಇಡೀ ಸೆಲ್ಸನ್ನು ಬ್ಲಾಕ್ ಮಾಡಿಬಿಡುತ್ತೆ. ಅದರ ಮೇಲೆ ಮುಖಕ್ಕೆ ಏನೋ ಹಚ್ತಾರೆ. ಕಣ್ಣಿನ ಕೆಳಗೆ ಬೇರೆ, ಕಣ್ಣಿನ ಮೇಲೆ ಬೇರೆ, ಇಲ್ಲಿ ಬೇರೆ, ಇಲ್ಲಿ ಬೇರೆ, ಚಿಕಾರ, ಸಿಕಾರ, ಪಿಕಾರ ಏನು, ಮತ್ತೆ ಯಾರಿಗೊತ್ತು ಏನೆಲ್ಲ ಹಚ್ತಾರೆ. ಯಾಕೆ ಹಚ್ತೀರಮ್ಮ ಇದೆಲ್ಲ? ಮಾಡಿ, ಮಾಡ್ತಾ ಇರಿ ನಿಮ್ಮ ಅಭ್ಯಾಸ. ಇನ್ಯಾವುದೇ ಬೇಡವಾದ ಖರ್ಚಿಲ್ಲ. ನಿಮ್ಮ ಅಲೋವೆರಾ ಜೆಲ್ ಹಚ್ಕೊಳ್ಳಿ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಯಾರಿಗೆ ಹಚ್ಚಬೇಕು. ಮತ್ತು ಯಾವಾಗಲೊಮ್ಮೆ ಮತ್ತು ಯಾವುದೇ ಪಾರ್ಟಿಗೆ ಹೋಗಬೇಕಾದ್ರೆ, ಹೊಳಪಾಗಿ ಕಾಣಿಸಬೇಕಾದ್ರೆ ನಾವು ಗೋಲ್ಡ್ ಕ್ರೀಮ್ ತಯಾರಿಸಿದ್ದೀವಿ. ಫೌಂಡೇಶನ್ ಇಲ್ಲದೇನೆ ದೂರದಿಂದ ಇಷ್ಟು ಹೊಳೆಯುತ್ತೆ, ಬೆಳ್ಳಿ ಬಂಗಾರ ಹೊಳೆದಂತೆ. ಅದರಲ್ಲಿ ಗೋಲ್ಡ್ ಭಸ್ಮ ಕೂಡ ಹಾಕಿದ್ದೀವಿ ನಾವು. ಮತ್ತು ಚಿನ್ನದಂತೆ ಹೊಳೆಯುತ್ತೆ ಮುಖ. ಗೋಲ್ಡ್ ಕ್ರೀಮ್ ಹಚ್ಕೊಳ್ಳಿ. ವಿದೇಶದಿಂದ 10,000ಕ್ಕೆ ಸಿಗ್ತಾ ಇತ್ತು, ನಾವು 1,000 ಮಾಡಿದ್ದೀವಿ. ಚಿನ್ನ ಹಾಕ್ಕೊಂಡ್ರೆ ಸ್ವಲ್ಪ ಹಣ ತಾಗುತ್ತೆ ಅಲ್ವಾ? ಯಾಕೆ? ಮತ್ತು ಚಹಾ, ಕಾಫಿ, ಬರ್ಗರ್, ಪಿಜ್ಜಾ, ಫಾಸ್ಟ್ ಫುಡ್, ಕೋಲ್ಡ್ ಡ್ರಿಂಕ್ ಬೇಡವಾದುದು ಎಲ್ಲ. ಊಟ ತಿಂಡಿಗೆ ಯಾವುದೇ ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ ಬೇಡ. ನೋ ಚಹಾ, ನೋ ಕಾಫಿ. ಇಡೀ ದೇಶವನ್ನೇ ಕೆಡಿಸ್ಬಿಟ್ಟಿದ್ದಾರೆ ಇವರು. ಚಹಾ ಚಹಾ. ಟ್ರೈನಲ್ಲಿ ಹೋದರೆ ಚಹಾ ತಗೊಳ್ಳಿ, ಇಡ್ಲಿ ತಗೊಳ್ಳಿ, ವಡೆ ತಗೊಳ್ಳಿ, ಬೋಂಡ ತಗೊಳ್ಳಿ. ಮತ್ತಿದು ಇದು ಕೆಲವರಂತೂ ಹೀಗಿರ್ತಾರೆ, ಏನು ಬಂದರೂ ಕೂಡ. ಮುಂಚೆ ನಾನು ಟ್ರೈನಲ್ಲಿ ತುಂಬ ಪ್ರಯಾಣ ಮಾಡಿದ್ದೆ. ಕೆಲವರಂತೂ ಹೀಗಿರ್ತಾರೆ, ಏನು ಬಂದರೂ ತಿಂದ್ಬಿಡ್ತಾರೆ. ಚಹಾ, ಇಡ್ಲಿ, ಸಮೋಸೆ, ವಡೆ, ಮತ್ತು ಕೋಕಾ ಕೋಲಾ, ಪೆಪ್ಸಿ ಎಲ್ಲ ಬೇಡವಾದ್ದು ಎಲ್ಲ ತಿಂತಾರೆ. ಆಮೇಲೆ ಅಂತಾರೆ ಬಾಬಾಜಿ ಆರೋಗ್ಯ ಕೆಟ್ಟಿದೆ. ಅರೆ ನೋಡು, ನೀನು ಬದುಕ್ಬಿಟ್ಟಿಯ, ಅದೇ ಹೆಚ್ಚು. ಆರೋಗ್ಯ ಕೆಟ್ಟಿದೆ. ಏನು ಬಂತೋ ತಿಂತಾರೆ. ಶರೀರ ಡಸ್ಟ್ಬಿನ್ನ. ಬೇಡ. ಈಗೆಲ್ಲರೂ ಸೇವಿಂಗ್ ಮಾಡೋಣ. ಇವೆಲ್ಲ ಏನು ಬೇಡವಾದ್ದು, ಆಚೆದ್ದು ಈಚೆದ್ದು ಏನು ತಿನ್ನಬಾರ್ದು. ಚಹಾ, ಕಾಫಿ, ಜಂಕ್ ಫುಡ್, ಫಾಸ್ಟ್ ಫುಡ್ ಎಲ್ಲ, ಮೇಕಪ್, ಇನ್ನೂ ಬೇಡವಾದ ಖರ್ಚು ಮಾಡ್ತಾರೆ. ತಮ್ಮ ಮನೇಲಿ ಡೆಕೋರೇಷನ್ ಅಂತ ಏನೇನೋ ಮಾಡ್ಕೊಂಡಿರ್ತಾರೆ. ನನಗಂತೂ ನೋಡಿ, ಇದು ಹಲವಾರು ವಸ್ತುಗಳನ್ನು ನನಗೆ ಕೂಡ ಗಿಫ್ಟ್ ಅಂತ ಕೊಟ್ಟು ಹೋಗ್ತಾರೆ. ಆಮೇಲೆ ಅವ್ರು ನನಗೆ ಕೊಡ್ತಾರೆ, ನಾನು ಬೇರೆ ಯಾರಿಗೋ ಕೊಟ್ಬಿಡ್ತೀನಿ. ಇವೆಲ್ಲ ಬೇಡವಾದ ವಿಷಯಗಳು ನನಗೆ ಬೇಕಿಲ್ಲ ಅನಿಸುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ಮನೆಯನ್ನು ಸ್ವಚ್ಛವಾಗಿರಿಸಿ, ಮನೆಯಲ್ಲಿ ತೆರೆದ ಸ್ಥಳವಿರಬೇಕು. ಎಲ್ಲ ಕಡೆ ಇಂಥ ಡೆಕೋರೇಷನ್ ಮಾಡಿರ್ತಾರೆ, ಸುಂದರ ಕಾಣಿಸುತ್ತೆ. ಮೊದಲು ನೀವು ಸುಂದರವಾಗಿರಿಯಪ್ಪ. ಹೊಟ್ಟೆ 10 ಕಿಲೋದ್ದಾಗಿದೆ, ತಿಕ್ಕ 20 ಕಿಲೋ ಆಗ್ಬಿಟ್ಟಿದೆ. 5 ಕಿಲೋ ಇಲ್ಲಿ ಸೊಂಟ. ಸುಂದರ ಕಾಣಿಸುತ್ತೆ. ನೀವು ಸುಂದರವಾಗಿ ಅಲ್ಲ. ಮನೆಯಲ್ಲಿ ಹೀಗೆ ಅಷ್ಟು ದಪ್ಪ, ಇಲ್ಲಿ ಬೊಜ್ಜು. ಇದಕ್ಕೆ ಗುಜರಾತಿಯಲ್ಲಿ ಅಂತಾರೆ ಜಾಡಿ. ಕನ್ನಡದಲ್ಲಿ ಹೇಳ್ತಾರೆ ದುಂಡಗಿದ್ದಾಳೆ. ತಮಿಳುನಾಡಿನಲ್ಲಿ ಹೇಳ್ತಾರೆ ಗುಂಡಿ. ಈ ಜಾಡಿ, ದುಂಡಗೆ, ಗುಂಡಿ, ದಪ್ಪಗೆ, ಬೊಜ್ಜು ಎಲ್ಲ ಆಯಿತು. ನಿಮ್ಮ ಅಭ್ಯಾಸ ಮಾಡಿ. ಮತ್ತೆ ನೋಡಿ, ಚಿಕ್ಕ ಪುಟ್ಟ ಮನೆ ಉಪಚಾರ ಕಲ್ತ್ಕೊಳ್ಳಿ. ಇಲ್ಲಿ ಎಲ್ಲ ಈಗಂತೂ ಆರ್ಡರ್ನಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಇಲ್ಲಿ ಹೇಗೆ ನೀವು ಲೇಪ ಹಚ್ತೀರಲ್ಲ, ಕಾಯ ಕಲ್ಪ ಲೇಪ, ಮತ್ತೆ
ಆ್ಯಂಟಿ ಏಜಿಂಗ್ ಲೇಪ, ಬ್ಯೂಟಿಯ 10 ರೀತಿಗಳು, ಬೇರೆ ಬೇರೆ ರೀತಿಯ ಲೇಪ ಹೇಳ್ತೀವಿ, ಸ್ಕ್ರಬ್ ತೋರಿಸ್ತೀವಿ. ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿರಿ. ಸರಿ, ಗೋಮುಖಾಸನ ಮಾಡಿ ಒಂದು ಕಡೆಯಿಂದ ಮತ್ತೆ ಇನ್ನೊಂದು ಕಡೆಯಿಂದ. ಜೆನೆಟಿಕ್ BP, ಜೆನೆಟಿಕ್ ಶುಗರ್, ಜೆನೆಟಿಕ್ ಆಸ್ಮಾ, ಜೆನೆಟಿಕ್ ಆರ್ಥ್ರೈಟಿಸ್, ದೊಡ್ಡ ದೊಡ್ಡ ರೋಗಗಳನ್ನು ನಿವಾರಿಸಿದ್ದೀವಿ. ಸರಿ ಮಾಡಿ, ಮಾಡ್ತಾ ಹೋಗಿ ನಿಮ್ಮ ಅಭ್ಯಾಸ, ನಿಮ್ಮ ಆಸನದ ಜೊತೆಗೆ ಪ್ರಾಣಾಯಾಮ ಮಾಡಿ. ಸಾಮಾನ್ಯ ರೀತಿಯಿಂದ ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿ, ಅನುಲೋಮ ವಿಲೋಮ, ಭ್ರಾಮರಿ, ಉದ್ಗೀತ್, ಶೀತಲಿ, ಶೀತಕಾರಿ, ಚಂದ್ರಭೇದಿ, ಸೂರ್ಯಭೇದಿ, ಓಂಕಾರ ಧ್ಯಾನ, ಗಾಯತ್ರಿ ಧ್ಯಾನ ಇವೆಲ್ಲದರಿಂದ ಲಾಭವಾಗುತ್ತೆ. ಆದರೆ ಆಸನದೊಂದಿಗೆ ಮಾಡಿದಾಗ ಆಗ ವಿಶೇಷ ಲಾಭ ಸಿಗುತ್ತೆ. ಆಸನದೊಂದಿಗೆ ಮಾಡಿ. 2 ರೌಂಡ್ ಅಂತೂ ಕೂತ್ಕೊಂಡೇ ಮಾಡಿಸ್ತಿದ್ದೀನಿ. ಒಂದೊಂದು ಆಸನ ದೊಡ್ಡ ರೋಗವಾದಾಗ 10 ನಿಮಿಷ ಮಾಡಿಸ್ತೀವಿ. ಒಂದು ಕಡೆಯಿಂದ ಮಾಡಿದ್ರಿ, ಇನ್ನೊಂದು ಕಡೆಯಿಂದ ಮಾಡಿದ್ರಿ. ಗೋಮುಖಾಸನದವರೆಗೆ ಈ ಅಭ್ಯಾಸ ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ ಸ್ವಲ್ಪ ಹಿಂದಕ್ಕೆ ನೀವು ಬಾಗಿದ್ರಿ. ಉಷ್ಟ್ರಾಸನ, ಸುಪ್ತ ಪದ್ಮಾಸನ, ಸುಪ್ತ ವಜ್ರಾಸನ ಸ್ವಲ್ಪ ಮಾಡ್ಕೊಂಡ್ರಿ. ಅದರಿಂದ ಬ್ಯಾಲೆನ್ಸ್ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಮಂಡೂಕಾಸನ ಮಾಡಿ, ಪವನ ಮುಕ್ತಾಸನ ಮಾಡಿ. ಯಾರಿಂದ ಎಷ್ಟಾಗುತ್ತೆ? ಪವನ ಮುಕ್ತಾಸನ, ಉತ್ತಾನ್ ಪಾದಾಸನ, ನೌಕಾಸನ ಎಲ್ಲರೂ ಮಲ್ಕೊಳ್ಳಿ. ಪವನ ಮುಕ್ತಾಸನ್, ಉತ್ತಾನ್ ಪಾದಾಸನ್, ನೌಕಾಸನ್, ಸೇತುಬಂಧಾಸನ್, ಪಾದಾಂಗುಷ್ಟ ನಾಶ ಸ್ಪರ್ಶಾಸನ್, ಸರ್ವಾಂಗಾಸನ್, ಹಲಾಸನ್. ಯಾರಿಗೆ ಒಬಿಸಿಟಿ ಇದೆ ಅವರು ಒಬಿಸಿಟಿ ಅಭ್ಯಾಸ ಮಾಡ್ಕೊಳ್ಳಿ. ಒಬಿಸಿಟಿ ಅಣ್ಣ ತಮ್ಮಂದ್ರೆ ಅವ್ರ ತಮ್ಮ ಅರ್ಧ ಹಲಾಸನ, ಒಂದೊಂದು ಕಾಲಿಂದ ಅಥವಾ 2 ಕಾಲುಗಳಿಂದ ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಹೀಗಿದ್ದನ್ನ ಒಂದೊಂದು ಕಾಲಿಂದ ಅಥವಾ 2 ಕಾಲುಗಳಿಂದ ಹೀಗೆ ಅರ್ಧ ಹಲಾಸನ, ಪಾದವೃತ್ತಾಸನ ಸುತ್ತು ತಿರುಗಿಸಿ ಒಂದೊಂದು ಕಾಲಿಂದ ಅಥವಾ 2 ಕಾಲುಗಳಿಂದ. 2 ಕಾಲುಗಳಿಂದ ಆಗೋದಿಲ್ಲ ಆದರೆ ಶುರುವಿನಲ್ಲಿ ಶರೀರ ಭಾರವಾಗುತ್ತೆ. ಒಂದೊಂದು ಕಾಲದ ಮಾಡಿ ಆರಾಮವಾಗಿ 25, 50, 100 ಬಾರಿ ಹೀಗೆ ಮಾಡಿ. ಅಂದರೆ ಎಷ್ಟೇ ದೊಡ್ಡ ರೋಗ ಇದ್ರು, ಯೋಗ, ಯಜ್ಞ, ಆಯುರ್ವೇದ, ನೇಚುರೋಪತಿ, ಬೇರೆ ಬೇರೆ ರೀತಿಯ ಥೆರಪಿಸ್ಟ್ ನಿಮಗೆ ಅಪ್ಲೈ ಮಾಡಿಸಿ, ಎಷ್ಟೇ ಉರಿತಿದ್ರು, ಎಷ್ಟೇ ನೋವಿದ್ರು ಕೂಡ, ಎಷ್ಟೇ ದೊಡ್ಡ ರೋಗವಿದ್ರು ಎಲ್ಲವನ್ನೂ ಸರಿಪಡಿಸ್ಲಿಕ್ಕಾಗಿ 1 ಕಾಲಿಂದ 2 ಕಾಲುಗಳಿಂದ ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಯಾರಿಗೆ ಸೊಂಟ ನೋವಿದೆ ಅವರಿಗೆ ಮರ್ಕಟಾಸನ, ಅರ್ಧ ಪವನ ಮುಕ್ತಾಸನ, ಏಕಪಾದ ಉತ್ತಾನಾಸನ. ಆರಾಮವಾಗಿ ಒಂದೊಂದು ಅಭ್ಯಾಸವನ್ನು ಹೀಗೆ 10-20 ಸೆಕೆಂಡ್, ಅರ್ಧ ನಿಮಿಷ, 1 ನಿಮಿಷದಿಂದ ಹಿಡಿದು ಒಂದೊಂದು ಅಭ್ಯಾಸವನ್ನು 1-2 ಬಾರಿಯಲ್ಲಿ ತೆಗೆದುಕೊಂಡು 10 ನಿಮಿಷವರೆಗೆ ಮಾಡಬೇಕು. ಯಾರಿಗೆ ಸೊಂಟ ನೋವಿದೆ ಅವರು ಮರ್ಕಟಾಸನ, ಅರ್ಧ ಪವನ ಮುಕ್ತಾಸನ, ಒಂದೊಂದು ಕಾಲಿಂದ ಹೀಗೆ ಏಕಪಾದ ಉತ್ತಾನಾಸನ, ಸೇತುಬಂಧಾಸನ ಮತ್ತು ಕಟಿ ಉತ್ತಾನಾಸನ. ಯಾರಿಂದ ಎಷ್ಟಾಗುತ್ತೆ. ಉಳಿದವರು ಪವನ ಮುಕ್ತಾಸನ, ಉತ್ತಾನ್ ಪಾದಾಸನ, ನೌಕಾಸನ. ಪವನ ಮುಕ್ತಾಸನ, ಉತ್ತಾನ್ ಪಾದಾಸನ, ಸೇತುಬಂಧಾಸನ, ನೌಕಾಸನ, ಪಾದಂಗುಷ್ಟ ನಾಶ ಸ್ಪರ್ಶಾಸನ, ಸರ್ವಾಂಗಾಸನ, ಹಲಾಸನ. ಒಂದೊಂದು ಆಸನ 2 ನಿಮಿಷ ಮಾಡಬೇಕು. ಮಾಡಿ. 2-3 ಅಣ್ಣ ತಂಗಿಯರಿಗೆ ಪುಷ್ ಮಾಡಿ ಮತ್ತೆ ನಿಲ್ಲಿಸೋಣ. ಈ ಪ್ರತಿಕ್ರಿಯೆ ಮಾಡ್ತಾ ಇರಿ. ಒಂದು ಅಭ್ಯಾಸವನ್ನ 100ರಿಂದ 200 ಬಾರಿ ಮಾಡಬೇಕು. ಆರಾಮವಾಗಿ ಮಾಡಿ. ಮಧ್ಯೆ ಮರ್ಕಟಾಸನ ಮಾಡ್ಕೊಳ್ಳಿ. ಬೊಜ್ಜಿದ್ದ ಅಣ್ಣ ತಂಗಿಯರು 100, 500 ಬಾರಿ ಮಾಡಬೇಕು. ಇವರು ಹೀಗಿದ್ದಾರೆ, ದಪ್ಪವಾಗಿ ತುಂಬ ಮಜಾ ಮಾಡ್ತಿದ್ದಾರೆ. ಅಂದರೆ 10-20 ಬಾರಿ ಮಾಡಿದಾಗ ಅವರಿಗೆ ಅನಿಸುತ್ತೆ ಅಂದರೆ ಅವರು ಇಡೀ ಜಗತ್ತನ್ನು ಗೆದ್ದುಬಿಟ್ರು ಅಂತ. 100-200 ಬಾರಿಗೆ ಮೊದಲು ತಡಿಬಾರ್ದು. ಮತ್ತು ಹೀಗೆ ಇದು ಸೇತುಬಂಧಾಸನ, ಪಾದಂಗುಷ್ಟನಾಶ ಸ್ಪರ್ಶಾಸನ. ಈಗ ನೌಕಾಸನ ಮಾಡಿಸ್ತೀನಿ ಎಲ್ಲರಿಂದ. ಸರ್ವಾಂಗಾಸನ, ಹಲಾಸನ ಕೂಡ. ಒಂದೊಂದು ಆಸನವನ್ನ 100 ಬಾರಿ ಕಪಾಲಭಾತಿ, 200 ಬಾರಿ ಕಪಾಲಭಾತಿ ಮಾಡಿದೆವು, ಭಸ್ತ್ರಿಕಾ ಮಾಡಿದೆವು. ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ನಮ್ಮ ರೋಗ ಮುಕ್ತಿಯ ಸಂಕಲ್ಪ. ನಮ್ಮ ಇದೇನೋ
ಇಂಟರ್ನಲ್ ಆರ್ಗನ್ಸ್ ವೀಕ್ ಇದೆ. ಲಿವರ್, ಕಿಡ್ನೀಸ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ಲಂಗ್, ಹಾರ್ಟ್, ಥೈರಾಯ್ಡ್ ಇತ್ಯಾದಿ ಆಕ್ಟಿವೇಟ್ ಆಗುವುದು. ಯಾವ ಅಂಗ ಬಲಹೀನವಾಗಿದೆ ಅದನ್ನ ಸ್ವಸ್ಥವಾಗಿಸೋ ಸಂಕಲ್ಪ, ರೋಗ ಮುಕ್ತಿಯ ಸಂಕಲ್ಪ, ಜೀವನ ಮುಕ್ತಿಯ ಸಂಕಲ್ಪ, ಒಳಗಿಂದ ನಿಮ್ಮನ್ನು ಪೂರ್ತಿಯಾಗಿ ಜಾಗೃತಗೊಳಿಸುವ ಸಂಕಲ್ಪ. ನೋಡಿ, ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಜೊತೆಗೆ ಆದಾಗ ಶ್ರದ್ಧೆಯ ಪರಾಕಾಷ್ಠೆ. ಈಗ ಆ ಚಿಕ್ಕ ಮಗು ಹೇಳ್ತಿತ್ತಲ್ಲ, ಪುರುಷಾರ್ಥದ ಪರಾಕಾಷ್ಠೆ, ಶ್ರದ್ಧೆಯ ಪರಾಕಾಷ್ಠೆ, ಕರ್ಮದ ಪರಾಕಾಷ್ಠೆ, ಯೋಗವನ್ನು ಪರಾಕಾಷ್ಠೆಯೊಂದಿಗೆ ಮಾಡಿ ಎಲ್ಲರೂ. ನಿಮ್ಮ ಅಭ್ಯಾಸವನ್ನ 100 ಬಾರಿ, 200 ಬಾರಿ ಕಪಾಲಭಾತಿಯ ಜೊತೆಗೆ 100 ಬಾರಿ ಕಪಾಲಭಾತಿ ಕೂಡ ಮಾಡಿದೆವು. ಪವನ ಮುಕ್ತಾಸನ, ಉತ್ಥಾನ ಪಾದಾಸನ, ನೌಕಾಸನ ಕೂಡ ಮಾಡಿದೆವು. ಯಾರಿಗೆ ಏನು ಮಾಡಬೇಕು ನಿಮ್ಮ ಅಭ್ಯಾಸ ಪೂರ್ತಿ ಮಾಡಿ. ನೌಕಾಸನ ಕೂಡ ಮಾಡಿ, 2 ಕಡೆಯಿಂದ ಎತ್ತಿರಿ. ನೀವೆಲ್ಲ ಮಾಡ್ತೀರಿ, ಪೂರ್ತಿಯಾಗಿ ಮಾಡಲ್ಲ, ನಿಧಾನವಾಗಿ ಶುರು ಮಾಡಿ. ನಿಮ್ಮಿಂದ ಪೂರ್ತಿ ಮಾಡಿಸ್ತೀವಿ. ದಣಿವಾದಾಗ ದಿನದಲ್ಲಿ ದಣಿವು ಹೋಗಲಾಡಿಸಲು 6-7 ಕೆಲಸ ಮಾಡ್ತೀವಿ. ಮಾಡಿ. ಈಗ ಬೆಳಿಗ್ಗೆ ನಾನು ನಿಮಗೆ ತುಂಬ ಕೆಲಸ ಕೊಡ್ತೀನಿ, ಮಾಡ್ಕೊಳ್ಳಿ. ಹೀಗೆ ಸರ್ವಾಂಗಾಸನ ಮಾಡಿ, ಹಲಾಸನ ಮಾಡಿ. ಸರ್ವಾಂಗಾಸನ, ಹಲಾಸನ, ಶೀರ್ಷಾಸನ ಏನಾಗುತ್ತೋ ಮಾಡಿ. ಮತ್ತೆ ಯಾರಿಂದ ಹೆಚ್ಚಾಗುವುದಿಲ್ಲ ಅವರು ಪವನ್ಮುಕ್ತಾಸನವನ್ನೇ ಮಾಡಿ. ಬೊಜ್ಜಿದ್ದ ಅಣ್ಣ ತಂಗಿಯರು ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ ಮಾಡ್ಕೊಳ್ಳಿ. ಹೀಗೇನೆ ನಿಮ್ಮ ಅಭ್ಯಾಸ ಬಿಟ್ಕೊಡ್ಬೇಡಿ. ನಾನು ಅಂತಿದ್ದೆ, ದಿನದಲ್ಲಿ ನಿಮ್ಮ ದಣಿವನ್ನು ಹೋಗಲಾಡಿಸಲು ಶಿರೋಧಾರದ ವ್ಯವಸ್ಥೆ ಇದೆ. ನಿಮಗೆ ಮೆಡಿಕೇಟೆಡ್ ಮಸಾಜ್ ಕೊಡ್ತೀವಿ, ಮೆಡಿಕೇಟೆಡ್ ಸ್ಟೀಮ್ ಕೊಡ್ತೀವಿ, ಮಣ್ಣಿನ ಲೇಪ ಮಾಡಿಸ್ತೀವಿ, ಮಡ್ ಥೆರಪಿ, ಬೇರೆ ಬೇರೆ ರೀತಿಯ ವಾಟರ್ ಥೆರಪೀಸ್ ಇವೆ. ನಿಮಗೆ ಹಿಪ್ ಬಾತ್, ಆರ್ಮ್ ಆ್ಯಂಡ್ ಫುಟ್ ಬಾತ್, ಸರ್ಕ್ಯುಲರ್ ಬಾತ್, ಇವೆಲ್ಲವೂ ನಿಮ್ಮ ದಣಿವು ನಿವಾರಿಸಲು ಮತ್ತು ಒಳಗಿಂದ ನಿಮ್ಮನ್ನು ಎನರ್ಜೈಸ್ ಮಾಡಿಸಲು. ವಾಟರ್ ಥೆರಪಿ, ಮಡ್ ಥೆರಪಿ, ಸ್ಟೀಮ್, ಸ್ನೇಹನ್ ಸ್ವೇದನ್, ಮೆಡಿಕೇಟೆಡ್ ಸ್ಟೀಮ್, ಮೆಡಿಕೇಟೆಡ್ ಮಸಾಜ್, ಶಿರೋಧಾರ. ಇದರಿಂದ ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ನೀವು 45 ನಿಮಿಷ ಶಿರೋಧಾರ ತಗೊಳ್ಳಿ, ಮತ್ತೆ ಅದರಿಂದ ನಿಮ್ಮ ಪೂರ್ತಿ ಬ್ರೈನ್ನಿಂದ ಹಿಡಿದು ಪೂರ್ತಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಆಜ್ಞಾಚಕ್ರ ಜಾಗೃತವಾಗಿ ಬಿಡುತ್ತೆ. ಅದರಿಂದ ಅದು ಕೂಡ ಒಂದು ಸಾಧನೆ. ಮತ್ತೆ ಶ್ವಾಸದೊಂದಿಗೆ ಓಂನ, ಗಾಯತ್ರಿಯ ಇಲ್ಲ ಯಾವುದೇ ನಾಮರೂಪ ನಿಮಗೆ ದೇವರ ಏನು ವಿಶ್ವಾಸವಿದೆ ಆ ನಿಮ್ಮ ಫೇತ್ನ ಅನುಸಾರವಾಗಿ ನೀವು ದೇವರ ಸ್ಮರಣೆ ಮಾಡ್ತಾ ಮತ್ತೆ ಶಿರೋಧಾರ ಮಾಡ್ಕೊಳ್ಳಿ. ಶಿರೋಧಾರದಲ್ಲಿ ನಿಜವೆಂದರೆ ಅರ್ಧ ಗಂಟೆ ನಿಮ್ಮ ಶವಾಸನವೇ ಆಗಿಬಿಡುತ್ತೆ. ಹೇಗೆಯ ಹನಿ ಬೀಳುತ್ತೆ ಆಗ ನೀವು ಅಂತರ್ಧ್ಯಾನ ಮಾಡ್ತೀರಿ ಶ್ವಾಸಗಳೊಂದಿಗೆ. ಹಾಗೆಯೇ ಮೇಲ್ಮೇಲಿಂದ ಮಾಡಬೇಡಿ. ಥೆರಪಿಸ್ಟ್ ಕೂಡ ನಾನು ನನ್ನ ಎಲ್ಲ ಥೆರಪಿಸ್ಟ್ಗಳಿಗೂ ಹೇಳಿಟ್ಟಿದ್ದೀನಿ, ಶ್ವಾಸದ ಮೇಲೆ ಗಮನವಿಡಲು ಅವರ ಮೇಲೆ ಗಮನ ಬಿಡಿ. ಮತ್ತು ನೀವು ಸ್ವತಃ ಮಾಡಿ ಶ್ವಾಸದ ಮೇಲೆ ಗಮನ ಬಿಡಿ. ದಿನದಲ್ಲಿ ರಿಲ್ಯಾಕ್ಸೇಷನ್ ಆಗಲು ಶಿರೋಧಾರ ದಿನಾಲು ಮಾಡಿ. ಇಲ್ಲಿ 7 ದಿನ ಇದ್ದೀರಾದರೆ ಕಡಿಮೆ ಅಂದರೆ 7 ದಿನದಲ್ಲಿ 5-6 ದಿವಸ ನೀವು ಶಿರೋಧಾರ ಮಾಡಿಸ್ಕೊಳ್ಳಿ. ತಕ್ರಧಾರ, ತಕ್ರದಿಂದ ಮಾಡಿಸ್ಕೊಳ್ಳಿ, ಹಾಲಿಂದ ಮಾಡಿಸ್ಕೊಳ್ಳಿ. ಯಾರಿಗೆ ಹೆಚ್ಚು ದೊಡ್ಡ ರೋಗವಿದೆ ಅಂದರೆ ಬಾದಾಮ್ ರೋಗನ್ನಿಂದ, ಹಸುವಿನ ತುಪ್ಪದಿಂದ, ಕೊಬ್ಬರಿ ಎಣ್ಣೆಯಿಂದ, ಬಾದಾಮ್ ರೋಗನ್, ಕೊಬ್ಬರಿ ಎಣ್ಣೆ, ಹಸುವಿನ ತುಪ್ಪ, ತಕ್ರ, ಮೊಸರು, ಬಲಾತೇಲ್, ಯಾರಿಗೆ ಸೊರೈಸಿಸ್ ಇತ್ಯಾದಿಯ ತುಂಬ ಪ್ರಾಬ್ಲಮ್ ಇದ್ದರೆ ಕಾಯಕಲ್ಪ ತೇಲ್, ಮತ್ತು ಯಾರಿಗೆ ಹೆಚ್ಚು ಕೂದಲು ಉದುರುತ್ತೆ ಅಂದರೆ ಕೇಶ್ ಕಾಂತಿ ಅಡ್ವಾನ್ಸ್ ಕೂಡ ನಾವು ತರಿಸ್ಕೊಡ್ತೀವಿ. ಅದರಿಂದಲೇ ಶಿರೋಧಾರ ಮಾಡಿ ನೀವು. ಮತ್ತೆ 45 ನಿಮಿಷದವರೆಗೆ ಒಂದು ಶಿರೋಧಾರ ಹರಿಯುತ್ತೆ.
ಅಂದರೆ ನಿಮ್ಮ ಕೂದಲು ಎಷ್ಟು ಸ್ಟ್ರೆಂಥನ್ ಆಗುತ್ತೆ, ಉದುರುದು ನಿಲ್ಲುತ್ತೆ, ಹೊಸ ಕೂದಲು ಕೂಡ ಬರುತ್ತೆ. ಅದಕ್ಕೆ ಮತ್ತೊಂದು ಲೇಪ ಕೂಡ ಹಚ್ತೀವಿ ನಾವು, ಕೇಶಕಾಂತಿ ಲೇಪ ಕೂಡ ಹಚ್ತೀವಿ. ಆ ಕೇಶಕಾಂತಿ ಲೇಪದಲ್ಲಿ ಕಲೋಂಜಿ, ಈರುಳ್ಳಿ, ಕರಿಬೇವು, ಆಲೋವೆರಾ, ತ್ರಿಫಲ, ಭೃಂಗರಾಜ್ ಇವೆಲ್ಲ ಸೇರಿಸ್ತೀವಿ. ಮತ್ತೆ ಆ ಲೇಪ್ ಕೂಡ ಹಚ್ತೀವಿ. ಮಾಡಿ ಎಲ್ಲರೂ ಸರ್ವಾಂಗಾಸನ, ಹಲಾಸನ. ಯಾರಿಂದ ಯಾವ್ದಾಗತ್ತೆ ನಿಮ್ಮ ಆಸನವನ್ನು ಪೂರ್ತಿ ಮಾಡಬೇಕು. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಹಾಗೇನೆ ರಿಲ್ಯಾಕ್ಸ್ ಆಗಿಬಿಡ್ತೀರಾ. ಹೆಚ್ಚು ದಣಿದ್ರೆ ಸಹಜವಾಗಿ ಶ್ವಾಸ ತಗೊಳ್ಳಿ. ದಣಿವಾಗದಿದ್ರೆ ಭಸ್ತ್ರಿಕಾ, ಕಪಾಲ್ಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿ, ಅಭ್ಯಂತರದ ಜೊತೆಗೆ ಬೇರೆ ಬೇರೆ ಆಸನಗಳ ಅಭ್ಯಾಸ ನಿಮ್ಮ ಅಗತ್ಯಕ್ಕೆ ಅನುಸಾರವಾಗಿ. ಮತ್ತೆ ರಿಲ್ಯಾಕ್ಸ್ ಆಗೋದಕ್ಕಾಗಿ ಮರ್ಕಟಾಸನ, ಗುರುವಿನ ಭಗವಂತನ ಶರಣಾಗತಿ. ಪ್ರಭು ನಿಮಗೆ ಶರಣು ನಾನು. ನಿಮ್ಮ ಚರಣದಲ್ಲಿ ಬಂದ್ಬಿಟ್ಟು, ಹೇ ಗುರುವರ, ಹೇ ಪ್ರಭು, ನನಗೇನು ಸಿಕ್ಕಿಲ್ಲ, ಜೀವನ ಧನ್ಯವಾಗ್ಬಿಡ್ತು, ಯೋಗ ಸಿಕ್ತು, ಕರ್ಮಯೋಗ ಸಿಕ್ತು, ಅಷ್ಟಾಂಗ ಯೋಗ, ರಾಜಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಸಿಕ್ತು. ಜೀವನದ ಮಾರ್ಗ, ಜೀವನದ ಸುಪಥ ಸಿಕ್ಕಿತು. ಇಲ್ದಿದ್ರೆ ಕುಪಥದಲ್ಲಿ ನಡೀತಿದ್ದೆ, ಕೆಟ್ಟದೆಲ್ಲ ಮಾಡ್ತಿದ್ದೆ, ಏನೇನೋ ಮಾಡ್ತಿದ್ದೆ. ದುರ್ವಿಚಾರದಿಂದ, ದುರ್ಭಾವನೆಯಿಂದ, ದುರ್ಗುಣಗಳಿಂದ, ದೋಷಗಳಿಂದ ನನ್ನ ಜೀವನ ಅಸಹ್ಯವಾಗಿತ್ತು. ಹೀಗೆ ಎಲ್ಲ ಆಸನಗಳ ಬಳಿಕ ಮರ್ಕಟಾಸನ, ಶವಾಸನ, ನೇರ ಮಲಗೋಕೆ ಆಗದಿದ್ರೆ ಹೀಗೆ ಉಲ್ಟ ಮಲಕ್ಕೊಳ್ಳಿ. ಮತ್ತೆ ಮಕರಾಸನ, ಮಕರಾಸನ ಅಥವಾ ಇದಂತೂ ಮಕರಾಸನ ವಿಶ್ರಾಮದ್ದು ಒಂದಿಂತಹ ಮಕರಾಸನ. ನಿಮ್ಮ ಆಸನವನ್ನು ಒಂದು ಅನುಷ್ಠಾನದಂತೆ ಹೀಗೆ ಮಾಡಿಕೊಳ್ಳಿ. मेरे तार प्रभु से जोड़े ऐसा एक संत मिला, मेरे तार प्रभु से जोड़े ऐसा एक संत मिला, ऐसा एक संत मिला, ऐसा एक गुरु मिला। मेरे तार प्रभु से जोड़े ऐसा एक संत मिला, मेरे तार प्रभु से जोड़े ऐसा एक गुरु मिला। ಅನುಲೋಮ ವಿಲೋಮ ಮಾಡ್ಕೊಳ್ಳಿ. चारों तरफ भ्रम का अंधियारा, हरि दिखे न हरि का द्वारा। वो चारों तरफ भ्रम का अंधियारा, हरि दिखे न हरि का द्वारा। आत्म रूप लखा दे ऐसा एक संत मिला, तार प्रभु से जुड़े ऐसा एक गुरु मिला। ಶೀರ್ಷಾಸನ, ಸರ್ವಾಂಗಾಸನ ಮಾಡೋಕ್ಕಾಗದಿದ್ರೆ ಭಸ್ತ್ರಿಕಾ ಮಾಡ್ಕೊಳ್ಳಿ. ಭಸ್ತ್ರಿಕಾ ಮಾಡಿ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಸರಿ, ಅನುಲೋಮ ವಿಲೋಮ ಮಾಡಿ. ಪೂರ್ತಿ ತಗೊಳ್ಳಿ, ಪೂರ್ತಿ ಬಿಟ್ಬಿಡಿ. 5 ಸೆಕೆಂಡ್ನಲ್ಲಿ ತಗೊಳ್ಳಿ, 5 ಸೆಕೆಂಡ್ನಲ್ಲಿ ಬಿಟ್ಬಿಡಿ.
जुगत की बात बताया, देह से दुर्गुण सहज मिटाया। जोग जुगत का मर्म बताया, देह से दुर्गुण सहज मिटाया। जीवन धन्य बना दे, जो जीवन धन्य बना दे। ऐसा एक संत मिला मेरे तार प्रभु से जोड़े, ऐसा एक गुरु मिला। ಮುಂಜಾನೆ ಎತ್ಕೊಂಡು ನಿಮ್ಮ ಗುರು ಸತ್ತೆಯೊಂದಿಗೆ, ಭಾಗವತ್ ಸತ್ತೆಯೊಂದಿಗೆ, ಆತ್ಮ ಸತ್ತೆಯೊಂದಿಗೆ, ಚೈತನ್ಯದೊಂದಿಗೆ ಕೂಡಿದ್ದೀನಿ. ನಾನೊಬ್ಬ ವ್ಯಕ್ತಿ ಮಾತ್ರವಲ್ಲ, ನಾನು ಭಗವಂತನ ಅಂಶ, ಋಷಿಗಳ ವಂಶ. ನಾನೊಬ್ಬ ಅಜರ ಅಮರ ಅವಿನಾಶಿ ಆತ್ಮ. ಸುಖ ಶಾಂತಿ ಬೇಕು ನನಗೆ. ತತ್ವಮಸಿ ಪ್ರಜ್ಞಾನಂ ಬ್ರಹ್ಮಯಮಾತ್ಮ ಬ್ರಹ್ಮ ಓಂ ಸರ್ವಂ ಖಲು ಇದಂ ಬ್ರಹ್ಮ. ಹೀಗೆ ಬ್ರಹ್ಮ ಭಾವದಲ್ಲಿ ಪ್ರತಿಷ್ಠಿತರಾಕೊಂಡು, ಈ ದಿವ್ಯ ಚೇತನೆಯಲ್ಲಿ ಅವಸ್ಥಿತ ಪ್ರತಿಷ್ಠಿತರಾಕೊಂಡು, ಜೀವನದ ನನ್ನ ಪ್ರತಿಯೊಂದು ಹೆಜ್ಜೆ ಉನ್ನತ ಶಿಖರಕ್ಕೇರಲಿ. दीप करे उजियारा, अंतर मन का मिटे अंधियारा। ओ योग का दीप करे उजियारा, अंतर मन का मिटे अंधियारा। तन मन में ज्योत जगा दे, ऐसा एक संत मिला। तन मन में ज्योत जगा दे, ऐसा एक गुरु मिला। मेरे तार प्रभु से जोड़े, ऐसा एक संत मिला। ಭಸ್ತ್ರಿಕಾ, ಅನುಲೋಮ ವಿಲೋಮ, ಹೀಗೆ ದೀರ್ಘವಾದ ಶ್ವಾಸ ತಗೊಳ್ಳಿ. ಮತ್ತೆ ಯಾರು ಗಟ್ಟಿಯಾಗಿದ್ದೀರಿ, ಹೀಗೆ ವೇಗವಾಗಿ ಮಾಡಿ. जब मैं अटकूं, जब मैं भटकूं, प्रभु के दर्श को जब मैं तड़पूं। जब मैं अटकूं, जब मैं भटकूं, प्रभु के दर्श को जब मैं तड़पूं। जब मार्ग सहज जो दिखा दे, मार्ग सहज जो दिखा दे, ऐसा एक संत मिला। मेरे तार प्रभु से जोड़े, ऐसा एक गुरु मिला। ऐसा एक संत मिला, ऐसा एक गुरु मिला। मेरे तार प्रभु से जोड़े, ऐसा एक संत मिला। मेरे तार प्रभु से जोड़े, ऐसा एक संत मिला। जो सोया भाग्य जगा दे, ऐसा एक संत मिला। जो सोया भाग्य जगा दे, ऐसा एक संत मिला। वीरों का शौर्य जगा दे, ऐसा एक संत मिला। वीरों का शौर्य जगा दे, ऐसा एक संत मिला। भव सागर पार करा दे, ऐसा एक संत मिला। भव सागर पार करा दे, ऐसा एक संत मिला। ऐसा एक गुरु मिला, ऐसा एक गुरु मिला। ಪೂರ್ತಿ ಭಸ್ತಿಕ ವಿವೇಕದೊಂದಿಗೆ ಮಾಡ್ಕೊಳ್ಳಿ. ಹೈ BP, ಹೃದಯ ರೋಗ, ಸೊಂಟ ನೋವು, ಬಲಹೀನತೆ ಇದ್ರೆ ನಿಧಾನವಾಗಿ ಮಾಡ್ಕೊಳ್ಳಿ, ಆದರೆ ಪೂರ್ತಿ ಮಾಡಿ.
ಪೂರ್ತಿ ಮಾಡಿ. ಕೆಲವರು ಹೇಗೆ ಮಾಡ್ತಾರೆ ಗೊತ್ತಾ? ಹೀಗೆ ಜೀವಕಳ ಇಲ್ಲದಂತೆ ಮಾಡಬೇಡಿ. पूरा करो. कायर सके न झेल फकीरी अलवेला रोखे. ನೋಡಿ, ಜೀವನವನ್ನು ವೀರತೆಯಿಂದ ಬದುಕಬೇಕು. ನಾನು ಬೆಳಿಗ್ಗೆ ಏಳುತ್ತಲೇ ವೀರತೆಯ ಪಾಠ ಕಲಿಸ್ತೇನೆ. ಭಗವಾನ್ ಬುದ್ಧ, ಮಹಾವೀರ, ಗುರು ನಾನಕ್ ದೇವ್, ಗುರು ಗೋವಿಂದ್ ಸಿಂಗ್, ಗೌತಮ್ ಕಣಾದಿ, ಜೇಮಿನಿ, ಪಾಣಿನಿ, ಪತಂಜಲಿ, ಸ್ವಾಮಿ ವಿವೇಕಾನಂದ, ಮಹರ್ಷಿ ದಯಾನಂದರು ಮಹಾವೀರರು. ವೀರತೆ, ಶೌರ್ಯ, ಪರಾಕ್ರಮ, ಉತ್ಸಾಹ. ಯಾರ ಜೀವನದಲ್ಲಿ ವೀರತೆ ಇಲ್ಲ, ಶೌರ್ಯ, ಪರಾಕ್ರಮ, ಉತ್ಸಾಹ ಇರೋದಿಲ್ಲ, ಅವನು ಸಾಯ್ತಾನೆ. ಏನ್ ಜೀವಿಸ್ತಾನೆ? ಅವನು ಸತ್ತು ಹೋಗಿದ್ದಾನೆ. ಇಲ್ಲ, ಸರಿ, ನನ್ನೊಂದಿಗೆ ಸ್ವಲ್ಪ ಈ ಪಹಲ್ವಾನ್ರದ್ದು ಮಾಡ್ತೀರಾ? ನೋಡಿ, ಯಾರಿಗೆ ಗಟ್ಟಿಬಿಟ್ಟು ಮಕ್ಕಳೇ, ಯಾರಿಗೆ ಹೈ BP, ಹೃದಯ ರೋಗ, ಬಲಹೀನತೆ ಹೆಚ್ಚಿದ್ರೆ ಅವರನ್ನು ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ವೇಗವಾಗಿ ಮಾಡಿ. ಮತ್ತೆ ನಸ್ಯ ಮಾಡ್ಕೊಳ್ಳಿ. ನೀವು ಏನ್ ಮಾಡುತ್ತೆ ಈ ಕೊರೋನಾ? BP, ಶುಗರ್, ಥೈರಾಯ್ಡ್ ಇದೇನು ರೋಗನ? ಸರಿ, ಈಗ 2-3 ನಿಮಿಷ ವೇಗವಾಗಿ ಮಾಡಿಸ್ತೀನಿ. ಹೀಗೆ अरे कायर सके ना झेल फकीरी, ओ कायर सके न झेल फकीरी अलबेलारो खेल फकीरी अलबेलारो झेल फकीरी अलबेलारो खेल. ओ कायर सके ना झेल फकीरी, कायर सके ना झेल फकीरी अलबेला रो खेल फकीरी अलबेला रो खेल फकीरी अलबेला रो खेल. ಒಮ್ಮೆ ಅಂತೂ ಪೂರ್ತಿ ತಂತ್ರ ಅಲ್ಲಾಡುತ್ತೆ. ತಲೆ, ಕತ್ತು, ಫುಪ್ಪುಸ ಇವೆಲ್ಲ ನೋಯಿಸಿದ್ರು ನೋಯಿಸ್ಲಿ, ನೀವು ನಿಮ್ಮ ಕೆಲಸ ಮಾಡಿ. ಆದರೆ ಹೈ BP ಅವರು, ಹೃದಯ ರೋಗದವರು ಮಾತ್ರ ಮಾಡಬೇಡಿ. ಸೊಂಟ ನೋವಿದ್ದವರು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. जोरण माय लड़े नरसूरा आनिया झुक रया से, आनिया झुक रया से. जोरण माय लड़े नरसूरा आनिया झुक रया से, आनिया झुक रया से. ओ गोली नाल जुजरवा चाले, गोली नाल जुजरवा चाले, सन्मुख ले बेझेल फकीरी अलबेला रो खेल फकीरी अलबेला रो खेल फकीरी अलबेला रो खेल फकीरी अलबेला रो खेल. सती पति संग निसरी रे अपने पिया के गे, अपने पिया के गे. सती पति संग निसरी रे अपने पिया के गे, अपने पिया के गे. ನೋಡಿ, ಇಂಥ ಭಾವನೆಯೊಂದಿಗೆ, ಮಜಾದೊಂದಿಗೆ, ಭಜನೆಯೊಂದಿಗೆ ಮಾಡ್ತಾ ಹೋಗಿ. ಸಿಂಗಿಂಗ್ ಯೋಗ, ಲಾಫಿಂಗ್ ಯೋಗ, ಸ್ಮೈಲಿಂಗ್ ಯೋಗ, ವೀರತೆಯೊಂದಿಗೆ ಯೋಗ ಮಾಡಿ, ಉತ್ಸಾಹದ ಜೊತೆಗೆ ಮಾಡಿಕೊಳ್ಳಿ.